ಒಂದು ಫುಟ್ಪಾತ್ ಅನ್ನು ಅತಿಕ್ರಮಿಸಿ ವ್ಯಾಪಾರ ಮಾಡ್ತಾ ಇರುವಂತ ವ್ಯಾಪಾರಿಗಳು ಜೊತೆಗೆ ಕೆಲ ಅಂಗಡಿ ಮಾಲಕರು ಫುಟ್ಪಾತ್ ನ ಸ್ಥಳವನ್ನ ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ತಾ ಇದ್ದಾರೆ. ಶೆಡ್ ಕಟ್ಟಿದ್ದಾರೆ, ಅಲ್ಲಿ ಚೇರ್ಗಳನ್ನು ಇಡೋದು, ಟೇಬಲ್ಗಳನ್ನು ಹಾಕೋದು, ಇಂಥದ್ದನ್ನೆಲ್ಲ ಮಾಡ್ತಾ ಇದ್ದಾರೆ. ತಮಗೆ ಬೇಕಾದ ರೀತಿಯಲ್ಲಿ ಪಬ್ಲಿಕ್ ಪ್ರಾಪರ್ಟಿಯನ್ನು, ಸಾರ್ವಜನಿಕ ಆಸ್ತಿಯನ್ನು ಬಳಸ್ತಾ ಇದ್ದಾರೆ. ಇದೆಲ್ಲವನ್ನ ಕೂಡ ತೆರವು ಮಾಡೋದಕ್ಕೆ ಜಿಬಿಎ ಮುಂದಾಗಿರುವ ಸಚಿವ ಕೃಷ್ಣ ಬೈರೇಗೌಡ ಸ್ಪಷ್ಟವಾಗಿ ಹೇಳಿದ್ರು. 20% ಮುಖ್ಯ ರಸ್ತೆ, ಆ ಮುಖ್ಯ ರಸ್ತೆಯಲ್ಲಿರುವಂತ ಫುಟ್ಪಾತ್ಗಳನ್ನ ತೆರವು ಮಾಡಬೇಕು. ಉಳಿದ 80% ಒಳ ರಸ್ತೆಗಳೇನಿದಾವೆ ಅಲ್ಲಿ ವ್ಯಾಪಾರ ಮಾಡಿ, ಆದರೆ ಫುಟ್ಪಾತ್ ಅನ್ನ ಅತಿಕ್ರಮಿಸಿಕೊಳ್ಳಬೇಡಿ ಅಂತ ಸ್ಪಷ್ಟವಾಗಿ ಹೇಳಿದ್ರು. ಒಂದು ವೇಳೆ ವ್ಯಾಪಾರಿಗಳು ತೆರವು ಮಾಡೋದಕ್ಕೆ ಕೇಳದೇ ಇದ್ರೆ ದಂಡ ವಿಧಿಸೋದಕ್ಕೂ ಕೂಡ ಜಿಬಿಎ ಮುಂದಾಗಿದೆ. ನೋಡ್ತಾ ಇದ್ದೀರಿ, ಕೆಲ ಕಟ್ಟಡಗಳನ್ನೇ ಕಟ್ಟಿದ್ರು ಫುಟ್ಪಾತ್ನಲ್ಲಿ, ಅದನ್ನು ಕೂಡ ತೆರವು ಮಾಡಲಾಗ್ತಾ ಇದೆ. ಇನ್ನು ಕೆಲವೆಡೆ ದೇವರನ್ನೆಲ್ಲ ಪ್ರತಿಷ್ಠಾಪನೆ ಮಾಡಿದ್ದಾರೆ ಬಹಳ ಕಡೆಗಳಲ್ಲಿ, ಅದನ್ನು ಕೂಡ ತೆರವು ಮಾಡೋದಕ್ಕೆ ಈಗ ಜಿಬಿಎ ಮುಂದಾಗ್ತಾ ಇರೋದು. ಚಿಕ್ಕ ಚಿಕ್ಕ ಗುಡಿಗಳನ್ನು ಕಟ್ಟಿರೋದು, ದೇವರ ಫೋಟೋಗಳನ್ನು ಇಟ್ಕೊಂಡು ಅತಿಕ್ರಮಣ ಮಾಡಿರೋದು, ಅಂಗಡಿಗಳನ್ನು ಮಾಡಿರೋದು, ಫುಟ್ಪಾತ್ನಲ್ಲೇ ಸಣ್ಣ ಪುಟ್ಟ ಟೆಂಟ್ಗಳನ್ನು ಹಾಕಿ ವ್ಯಾಪಾರ ಮಾಡೋದು, ಇದೆಲ್ಲದಕ್ಕೂ ಬ್ರೇಕ್ ಹಾಕೋದಕ್ಕೆ ಜಿಬಿಎ ಮುಂದಾಗಿರೋದು. ಸುಪ್ರೀಂ ಕೋರ್ಟ್ನ ನಿರ್ದೇಶನ ಕೂಡ ಇದೆ, ಫುಟ್ಪಾತ್ ಅನ್ನ ಸಾರ್ವಜನಿಕರಿಗೆ ಮುಕ್ತವಾಗಿಸಿ ಅಂತ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅದರ ಬೆನ್ನಿಗೆ ಈ ಕಾರ್ಯಾಚರಣೆ ನಡೀತಾ ಇದೆ. तुम्हारा फूल का दुकान है क्या? ಇವರೆಲ್ಲ ಎನ್ಕ್ರೋಚ್ ಮಾಡಿಬಿಟ್ಟಿದ್ದಾರೆ. ಇದು ಪಾಲಿಕೆಗಳ ವ್ಯಾಪ್ತಿಯಲ್ಲೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ. ಜಿಬಿಎ ವ್ಯಾಪ್ತಿಯ 5 ಪಾಲಿಕೆಗಳಲ್ಲೂ ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇರೋದು. ಕೃಷ್ಣ ಬೈರೇಗೌಡ ಸ್ಪಷ್ಟ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ಫುಟ್ಪಾತ್ ಇರೋದು ಜನರ ಓಡಾಟಕ್ಕೆ. ಸರ್ಕಾರ ತೆರಿಗೆ ದುಡ್ಡನ್ನು ಖರ್ಚು ಮಾಡಿ ಫುಟ್ಪಾತ್ ನಿರ್ಮಿಸಿದ್ರೆ ಅದನ್ನ ಅತಿಕ್ರಮಣ ಮಾಡಿಕೊಂಡು ಅತಿಕ್ರಮಣ ಮಾಡೋದೇ ನಮ್ಮ ಹಕ್ಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಾರೆ ಕೆಲವರು. ಅತಿಕ್ರಮಣವೇ ನಮ್ಮ ಹಕ್ಕು ಅನ್ನೋ ರೀತಿಯಲ್ಲಿ. ಜನ ಓಡಾಡೋದಕ್ಕಿರೋದು ಫುಟ್ಪಾತು, ಅದನ್ನ ಬಿಟ್ಟು ಕೊಡಿ ಅಂತ ತಿಳಿಸಲಾಗಿತ್ತು, ಬಿಟ್ಟು ಕೊಟ್ಟಿರಲಿಲ್ಲ. ಈಗ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ. ಫುಟ್ಪಾತ್ ಅನ್ನ ಅತಿಕ್ರಮಣ ಮಾಡಿಕೊಂಡಿರೋದ್ರಿಂದ ಜನ ರಸ್ತೆಯಲ್ಲಿ ಓಡಾಡಬೇಕಾದಂತ ಸ್ಥಿತಿ ಇದೆ. ಇದರಿಂದಾಗಿ ಅಪಘಾತಗಳು ಸಂಭವಿಸಿದ ಉದಾಹರಣೆಗಳಿದಾವೆ, ಜನ ಪ್ರಾಣ ಕಳ್ಕೊಂಡಂತ ಉದಾಹರಣೆಗಳಿದಾವೆ, ಟ್ರಾಫಿಕ್ ಜಾಮ್ಗಳಾಗ್ತಾ ಇದ್ದಾವೆ. ಇದೆಲ್ಲದಕ್ಕೂ ಬ್ರೇಕ್ ಹಾಕಬೇಕು. ಬ್ರ್ಯಾಂಡ್ ಬೆಂಗಳೂರಿಗೆ ಇದೆಲ್ಲವೂ ಕಳಂಕದ ರೀತಿಯಲ್ಲಿ ಆಗ್ತಾ ಇದೆ. ಫುಟ್ಪಾತ್ನಲ್ಲಿ ವ್ಯಾಪಾರ, ಅಲ್ಲೇ ಗಲೀಜು, ಇದೆಲ್ಲವನ್ನ ಕೂಡ ಸರಿ ಮಾಡೋದಕ್ಕೆ ಈಗ ಜಿಬಿಎ ಹೊರಟಿರು. ಇನ್ನು ನಿರೀಕ್ಷೆಯಂತೆ ಇದಕ್ಕೆ ವಿರೋಧವೂ ವ್ಯಕ್ತವಾಗಿದೆ. ಬೀದಿ ಬದಿ ವ್ಯಾಪಾರಿಗಳು ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡಿ ಅಂತ ಅವ್ರು ಕೇಳ್ತಾ ಇದ್ದಾರೆ. ಸಾಲ ಸೋಲ ಮಾಡಿ ಅಂಗಡಿಗಳನ್ನು ಹಾಕೊಂಡಿದ್ದೀವಿ, ಏಕಾಏಕಿ ತೆರವು ಮಾಡಿದ್ರೆ ನಾವು ಎಲ್ಲಿ ಹೋಗಬೇಕು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಕೆಲವರಂತೂ ಸ್ಟ್ರೀಟ್ ವೆಂಡರ್ ಆಕ್ಟ್ ಅಂತ 2014ರ ಕಾಯ್ದೆಯನ್ನ ಮುಂದಿಟ್ಟುಕೊಂಡು ಮಾತನಾಡ್ತಾ ಇದ್ದಾರೆ. ನಮಗೆ ಈಗ ಏಕಾಏಕಿ ತೆರವು ಮಾಡಿದ್ರೆ ಎಲ್ಲಿಗೆ ಹೋಗೋದು ನಾವು? ಬಟ್ ಫುಟ್ಪಾತ್ ಜನರ ಓಡಾಟಕ್ಕಿರುವಂತ ಜಾಗ, ಅದನ್ನ ಅತಿಕ್ರಮಣ ಮಾಡೋದಕ್ಕೆ ಯಾರಿಗೂ ಅವಕಾಶ ಇಲ್ಲ. ವ್ಯಾಪಾರಿಗಳು ಲೈಸೆನ್ಸ್ ತೋರಿಸ್ತಾರೆ, ಅದು ಸ್ಟ್ರೀಟ್ ವೆಂಡರ್ ಲೈಸೆನ್ಸು. ಸ್ಟ್ರೀಟ್ ವೆಂಡರ್ ಲೈಸೆನ್ಸು ಫುಟ್ಪಾತ್ ಅತಿಕ್ರಮಣಕ್ಕೆ ಕೊಟ್ಟಿರೋದಲ್ಲ. ಸ್ಟ್ರೀಟ್ ವೆಂಡರ್ ಆಕ್ಟ್ ಹೇಳುತ್ತೆ
2014 ಕಾಯ್ದೆಯನ್ನ ಇವರೇನು ಮುಂದಿಟ್ಟುಕೊಂಡು ಮಾತನಾಡ್ತಾ ಇದ್ದಾರೆ. ಆ ಕಾಯ್ದೆ ಕ್ಲಿಯರ್ ಆಗಿ ಹೇಳುತ್ತೆ, ವೆಂಡರ್ ಝೋನ್ ಅಂತ ಗುರುತಿಸಬೇಕು ಸ್ಥಳೀಯ ಆಡಳಿತ, ಫುಟ್ಪಾತ್ ಅಲ್ಲೆಲ್ಲ ವ್ಯಾಪಾರಕ್ಕೆ ಅವಕಾಶ ಕೊಡೋದಲ್ಲ ಅಂತ. ವೆಂಡರ್ ಝೋನ್ ಅಂತ ಗುರುತಿಸಿ ಅಲ್ಲಿ ಅವಕಾಶ ಕೊಡ್ಲಿ ವ್ಯಾಪಾರಿಗಳಿಗೆ. ಬಟ್ ಇವ್ರು ಕೇಳ್ತಾ ಇರೋದು, ಇಲ್ಲ ನಾವು ಫುಟ್ಪಾತ್ ಅಲ್ಲೇ ವ್ಯಾಪಾರ ಮಾಡ್ತೀವಿ. ಸರ್, ಇರೋರೇನೋ ತಿನ್ಕೊಂಡು ಮನೇಲಿ ಅಲ್ಲಿ ಕುತ್ಕೊಂಡು ಸೀಟ್ ಮೇಲೆ ಕುತ್ಕೊಂಡು ಹೇಳ್ಬಿಟ್ರು ಆಯ್ತಾ. ನಾವು ಬಡವರು, ನಾವು ಇಲ್ಲಿ ಫುಟ್ಪಾತಲ್ಲೇ ಜೀವನ ಮಾಡೋರು, ನಾವು ಎಲ್ಲೂ ಹೋಗಿ ದುಡಿಯೋದು, ನಾವು ಇದನ್ನ ನಂಬ್ಕೊಂಡೇ ಬದುಕಿರೋದು. ಇವಾಗ ಸಡನ್ನಾಗಿ ಗಾಡಿಗಳು ಎತ್ತಬೇಕು, ಫುಟ್ಪಾತ್ ಕ್ಲಿಯರ್ ಮಾಡ್ಕೊಡಿ ಅಂತಂದರೆ ನಾವು ತಿರ್ಗಾಡೋರ್ಗೆ ಯಾರಿಗೂ ತೊಂದರೆ ಮಾಡಿಲ್ಲ. ನಮ್ಮ ಪಡೆಗೆ ನಾವು ಜೀವನ ಮಾಡ್ತೀವಿ, ಅವ್ರು ತಿರ್ಗಾಡ್ತಾರೆ. ಎಲ್ಲ ಭೂಮಿ ಮೇಲೆ ಇರ್ತೀವಿ, ತಿನ್ಬೇಕು, ಅವರು ದುಡಿಬೇಕು, ನಾವು ದುಡಿಬೇಕು. ಅವನ ಕುತ್ಕೊಂಡು ಸೀಟ್ ಮೇಲೆ ಫುಟ್ಪಾತ್ ರೆಡಿ ಮಾಡಿ ಅಂತಂದ್ಬಿಟ್ರೆ ನಾವೆಲ್ಲ ಎಲ್ಲೋಗೋಣ? ಇರೋರು ತಿಂತಾರೆ, ಇಲ್ಲದವರೆಲ್ಲ ಎಲ್ಲೋಗ್ತಾರೆ. ನಮ್ಮ ಹೊಟ್ಟೆ ಪಡನು ನೋಡ್ಬೇಕು. ಅವನು ಮೇಲ್ ಕುತ್ಕೊಂಡು ಅಧಿಕಾರ ಚಲಾಯಿಸಿ ಅಂತ ಬಂದ್ಬಿಟ್ಟು ಮಾತಾಡೋದಲ್ಲ. ನಮ್ಮ ಹೊಟ್ಟೆ ಕಷ್ಟ, ನಮ್ಮ ಕಷ್ಟ ಯಾರು ಕೇಳ್ತಾರೆ? ಎಲ್ಲ ಮಕ್ಳು ಇರೋದು, ಗಂಡ ಇಲ್ಲ ಏನಿಲ್ಲ, ನಾವು ದುಡ್ಕೊಂಡು ನಾವು ತಿನ್ನೋದು, ಮನೆ ಬಾಡಿಗೆ ಕಟ್ಟಬೇಕು, ಎಲ್ಲ ಮಾಡಬೇಕು. ಹೆಂಗ್ಸ್ಗಳಿದ್ದಾರೆ, ಎಲ್ಲ ಅರ್ಥ ಮಾಡ್ಕೊಂಡು ಆರ್ಡರ್ ಕೊಡಬೇಕಾಗಿತ್ತು. ಅವರು ತಪ್ಪು ಇದೆಲ್ಲ ಮಾಡಿದ್ದು. ಏನಾರ ನಮಗೂ ಪರಿಹಾರ ಕೊಡ್ಲಿ, ನಾವು ಕೇಳ್ತೀವಿ. ಇವಾಗ ನಾವೇನ್ ಮಾಡೋಣ ಅದನ್ನ ಹೇಳಿ. ಮಾನ್ಯ ಮುಖ್ಯಮಂತ್ರಿಗಳಾದ್ರೆ ನೀವು ನಮ್ಮ ಬಡತನ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಇರ್ತಾರೆ, ಅಜ್ಜಿ ತಾತ ಇರ್ತಾರೆ, ಹೆಂಡತಿ ಮಕ್ಳು ಇರ್ತಾರೆ, ಆಮೇಲೆ ಚೀಟಿ ಅವರು ಇರ್ತಾರೆ. ಒಂದು ಸಾಲ ಒಂದು ಡೈಲಿ ಬನ್ನಿ ಸಣ್ಣ ಇರ್ತೀವಿ, ಒಂದು ಮದುವೆ ಒಂದು ತೊಂದರೆ ಇರ್ತೀವಿ. ಹಂಗಾಗಿ ಇದೇ ಜೀವನ ನಾವು ನಂಬ್ಕೊಂಡು ಇರ್ತೀವಿ ಅಲ್ವರಾ? ಈ ಹೇಗಾಗಿ ತೆಗಿಸ್ಬಿಟ್ರೆ ನಮ್ಮ ಜೀವನ ಎಲ್ಲಿ ನಡೆಸೋದು, ಎಲ್ಲಿ ಮಾಡೋದು? ಇವಾಗ ನೀವು ಅಂದರೆ ಫುಡ್ ಲೈಸೆನ್ಸ್ ಕೊಟ್ರಿ, ಬೀದಿ ಬದಿ ಅವರು ಎಲ್ಲ ವ್ಯಾಪಾರ ಮಾಡಿ ಲೈಸೆನ್ಸ್ ಕೊಟ್ರಿ, ನಾವು ಇದ್ದೀವಿ, ನಾವು ಸಮಾಜ ಸೇವೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರೆ, ಇವಾಗ ಹೇಗಾಗಿ ತೊಂದರೆ ಕೊಡ್ತಾ ಇದ್ರ, ಅದು ನಿಮಗೆ ಸರಿನಾ ತಪ್ಪ? ನೀವೇ ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ನಮಗೆ ನ್ಯಾಯ ಜೋಡಿಸ್ಕೊಡಿ. ಇವಾಗ ನೋಡಿ, ಇಷ್ಟೆಲ್ಲ ಫ್ಯಾಮಿಲಿ ಇದ್ದಾರೆ, ನಾವೇನು ಮಾಡ್ಬೇಕು ಇವಾಗ ಹೇಳಿ? ಹೇಗಾಗಿ ತೆಗಿಸ್ಬಿಡೋದು ಇದು ಸರಿಯಲ್ಲ. ಸ್ವಲ್ಪ ಯೋಚನೆ ಮಾಡಿ, ಸ್ವಲ್ಪ ಎಲ್ಲ ಒಂದು ದಾರಿ ಮಾಡಿಕೊಡಿ, ನಾವು ಒಂದು ಬದುಕೋಕ್ಕೊಂದು ಜೀವನ ಕೊಡಿ. ಕಷ್ಟ ಇದೆ ಸರ್, ಇದೆಲ್ಲ ಈ ಥರ ಮಾಡೋದು ತಪ್ಪು ಇದೆ. ಅವರು ನಾವೆಲ್ಲ ಹೋಗೋದು ದೊಡ್ಡ ಪಾಡಿಗೆ, ನಾವು ಇದನ್ನ ನಮ್ಮ ಕಡೆ ಜೀವನ ಮಾಡೋದು, ನಾವೆಲ್ಲ ಹೋಗೋದು ಈ ಥರ ಎತ್ತಿಸ್ಬಿಟ್ರೆ ಸಡನ್ ಆಗಿ ಭಾರಿ ಕಷ್ಟ ಆಗಿದೆ ಸರ್. ಈ ಥರ ಎಲ್ಲ ಏನು ಕೆಲಸ ಮಾಡ್ತಿರೋದು? ಮನೆಯವರೆಲ್ಲ ಮಕ್ಕಳೆಲ್ಲ ಏನು ಕೆಲಸ ಮಾಡ್ತಿರೋದು? ಏನು ಕೆಲ್ಸಕ್ಕೆ ಹೋಗಲ್ಲ ಸರ್, ನಾವು ಒಬ್ಬಳೇ ಸಂಪಾದನೆ ಮಾಡೋದಿನಿ. ಏನು ವ್ಯಾಪಾರ ಮಾಡ್ತಿದ್ರಿ? ತರಕಾರಿ ವ್ಯಾಪಾರ ಮಾಡ್ತೀವಿ ಸರ್. ಮುಂದೇನು ಇದೆ ಸರ್, ಅವರು ಏನಾದ್ರು ದಾರಿ ಮಾಡ್ಕೊಡ್ಬೇಕು ಅಷ್ಟೇ. ಮುಂದಕ್ಕೂ ಕೂಡ ನಮಗೆ ಭಾರಿ ಕಷ್ಟ ಆಗಿದೆ. ಈ ಥರ ಎಲ್ಲ ಎತ್ತಿದ್ರೆ ತುಂಬ ಕಷ್ಟ ಆಗುತ್ತೆ. ಮಕ್ಕಳೆಲ್ಲ ಓದ್ತಾ ಇದ್ದಾರೆ, ಯಜಮಾನ್ರು ಕೈ ಸರಿಗಿಲ್ಲ, ಕೆಲಸಕ್ಕೆಲ್ಲ ಹೋಗೋದಿಲ್ಲ. ಇನ್ನು ಮೆಜೆಸ್ಟಿಕ್ ಭಾಗದಲ್ಲೂ ಕೂಡ ಅಧಿಕಾರಿಗಳ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಅಲ್ಲಿ ಫುಟ್ಪಾತ್ ಅನ್ನ ಅತಿಕ್ರಮಿಸಿ ವ್ಯಾಪಾರ ಮಾಡ್ತಾ ಇದ್ದವರನ್ನ ತೆರವುಗೊಳಿಸಲಾಗಿದೆ. ಮೆಜೆಸ್ಟಿಕ್ ಸುತ್ತಮುತ್ತ ಅಂಗಡಿಗಳನ್ನ, ತಾತ್ಕಾಲಿಕ ಅಂಗಡಿಗಳನ್ನ ತೆರವು ಮಾಡಲಾಗ್ತಾ ಇದೆ. ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ, ಅವಕಾಶ ಕೊಡಬೇಕು, ಇಲ್ಲ ಅಂತಾದ್ರೆ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತೀವಿ. 30 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ, ಯಾರೂ ನಮ್ಮನ್ನು ತಡೆದಿರಲಿಲ್ಲ. ಈಗ ಏಕಾಏಕಿ ನೀವು ನಿಯಮ ಮಾಡಿದರೆ ನಾವೇನ್ ಮಾಡಬೇಕು? ನಮ್ಮ ಜೀವನ ಹೋಗೋದು ಹೇಗೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಆಯ್ತು ಸರ್, ತೆಗಿತೀನಿ. ಏನ್ ಮಾಡ್ತೀರ ಮಾಡಿ, ಆಗಲ್ಲ. ತಗ್ಸಿರಿ, ಎಲ್ಲಾನು ತಗ್ಸ್ಬೇಕು. ಯಾಕೆ ಅಂತ ನಮ್ದೇ ಒಂಥರ, ಅವ್ರಿಗೆ ಒಂಥರ ಅಲ್ಲ, ಎಲ್ಲರಿಗೂ ಮುಂದೆ ಬಂತೆ ಸಪೋರ್ಟ್ ಎಲ್ಲ ನ್ಯಾಯ ಬೇಕು. ಫುಟ್ಪಾತ್ ಅಲ್ಲಿ ಬದುಕಬಾರ್ದು ಅಂದ್ರೆ
ನಮಗೆ ಏನು ಮಾಡಿಕೊಟ್ಟವ್ರೆ ಕಾಂಗ್ರೆಸ್ ಅವರಾಗಲಿ ನಮಗೆ ಧಿಕ್ಕಾರ ಇರೋರು ನಮ್ಗೆ ಏನು ಮಾಡಿಕೊಟ್ಟವ್ರೆ CM. ನಾವು 40 ವರ್ಷದಿಂದ ಇಲ್ಲಿ ಹಾಕ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆವಾಗೆಲ್ಲ ಏನೂ ಇಲ್ಲ. ಇವಾಗ ಯಾಕೆ ಬರ್ತಾ ಇದ್ದೀರಾ? ಕಾಂಗ್ರೆಸ್ ಚೇಂಜ್ ಮೇಲೆ ಯಾಕೆ ಬರ್ತಾ ಇದ್ದೀರಾ? ನಮ್ಮ ಸಿದ್ದರಾಮಯ್ಯ ಇರೋವರೆಗೂ ನಮ್ಗೆ ಈ ಥರ ಬಂದಿಲ್ಲ. ನಮ್ಮ DK ಶಿವಕುಮಾರ್ ಕುತ್ಕೊಂಡ ಮೇಲೆ ಈ ಥರ ಎಲ್ಲ ಆಗ್ತಾ ಇದೆ. ಹಂಗಾದ್ರೆ ಫುಟ್ಪಾತಲ್ಲಿ ಬದುಕಬಾರ್ದಾ? 1.5 ಕೋಟಿ ಜನರ ಆಸ್ತಿ ಫುಟ್ಪಾತ್ ಅಂದಮೇಲೆ ನಾವು ಯಾರು? ಆ 1.5 ಕೋಟಿ ಜನರು ಮಾತ್ರ ಓಟ್ ಹಾಕಿದ್ವಾ? ನಾವು ಹಾಕಿಲ್ವಾ? ನಮಗೆ ಹೆಂಡತಿ ಮಕ್ಕಳಿಲ್ವಾ? ನಮಗೇನು ಕೊಟ್ಟವ್ರೆ? ನಮಗೆ ಕೆಲಸ ಕೊಟ್ಟವ್ರ? ಇಲ್ಲ, ಕೆಲಸ ಕೊಡಲಿ, ನಮಗೆ ಗೌರ್ಮೆಂಟಿಂದ ಕೆಲಸ ಸರಿ ತಗೊಳ್ಳಿ. ಫುಟ್ಪಾತಲ್ಲಿ ಮಾಡೋರಿಗೆ ಗೌರ್ಮೆಂಟಿಂದ ಕೆಲಸ ಕೊಡಲಿ, ಆಮೇಲೆ ಫುಟ್ಪಾತ್ ಎತ್ತಲಿ. ಫುಟ್ಪಾತಲ್ಲಿ ಮಾಡ್ತಾ ಇದೀವಿ, ನಾವು ಏನು ಮಾಡೋಣ? ನಮಗೆ ಸಂಸಾರ ಇದೆ. ಇಲ್ಲ ನಾವು ಸೀಮೆಣ್ಣೆ ಹಾಕೊಂಡು ಸಾಯ್ಬೇಕಾ? ಪೆಟ್ರೋಲ್ ಹಾಕೊಂಡು ಸಾಯ್ಬೇಕಾ? ಹೇಳಿ, ನಾವು ಸಾಯ್ತೀವಿ. ಯಡಿಯೂರಪ್ಪ ಅವ್ರು ಇದ್ರು, ಕುಮಾರಸ್ವಾಮಿ ಅವ್ರು ಇದ್ರು, ಸಿದ್ದರಾಮಯ್ಯ ಸರ್ ಇದ್ರು. ಆಗಿಲ್ದೆ ಹೋದ್ದು ಈಗ ಯಾಕೆ ಬಂತು? ಇವಾಗ ಏನಕ್ಕೆ ಬಂತು ಅಂತ DK ಶಿವಕುಮಾರ್ ಚೇಂಜ್ ಮಾಡಿದ್ಮೇಲೆ ಬಂತ ಸರ್? ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತಾರೆ? 2 ಸಾವಿರ ಗ್ಯಾರಂಟಿ ಕೊಟ್ಬಿಟ್ಟು ಹಿಂಗ್ ಹೊಟ್ಟೆ ನಮ್ಮನ್ನ ದುಡಿಯಕ್ ಬಿಡಿ ಸರ್. ಇಲ್ಲ, ನಮಗ್ ಕೆಲಸ ಕೊಡಿ. ನಮ್ಗೆ ಯಾವ ಗ್ಯಾರಂಟಿನೂ ಬೇಡ, ಏನು ಬೇಡ. ನಮ್ಮ ಪಾಡು ನಮ್ಗೆ ನಾವೇ ಸರ್ಕಾರಕ್ಕೆ ಶಕ್ತಿ ಕೊಡ್ತೀವಿ, ನಾವೇ ದುಡ್ಡು ಕೊಡ್ತೀವಿ ಸರ್. ದಾರಿ ಕೊಡಿ ನಮ್ಗೆ. ಅದನ್ನ ಬಿಟ್ಬಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಸರ್. ನಮಗೂ ಎಲ್ಲಾರು ಇದೆ, ಸಂಸಾರ ಇದೆ. ನಾವೆಲ್ಗೆ ಹೋಗ್ಬೇಕು ಸರ್? ಹೇಳಿ ಸರ್. ಈಗ ನೀವು ಈ ಒತ್ತುವರಿ ತೆರವು ಮಾಡಕ್ ಬಿಡಲ್ಲ ಅಂತೀರಾ? ಬಿಡಲ್ಲ ಸರ್, ಒತ್ತುವರಿ ತೆರವು ಮಾಡಕ್ ಬಿಡಲ್ಲ ಸರ್. ನಾವು ಮಾಡ್ತೀವಿ ಸರ್. ನಮ್ಮ ಪ್ರಾಣ ತಗೋತಾರ ತಗೊಳ್ಳಿ ಸರ್. ಎಲ್ಲ ಕಟ್ತಾ ಇದೀವಿ ಸರ್. ಈಗ ಮೊನ್ನೆ ಕಾರ್ಡ್ ಕೊಟ್ಟವ್ರೆ ಬೀದಿ ವ್ಯಾಪಾರಿಗಳಿಗೆ, ಮೊನ್ನೆ ID ಕಾರ್ಡ್ ಕೊಟ್ಟವ್ರೆ. ಅವರೇ ಕರೆದು, ಇದೇ ಸರ್ಕಾರದವರು ಕರೆದು ಕೊಟ್ಟವ್ರೆ. ಆವಾಗ ಸಿದ್ದರಾಮಯ್ಯ ಸರ್ ಇದ್ರು, ಮೊನ್ನೆ DK ಶಿವಕುಮಾರ್ ಬಂದ್ರು. ಇವಾಗ ಇದೆಲ್ಲ ಬಂದಿರೋದು ಸರ್. ಇದೇ ಸರ್ಕಾರ ತಾನೆ. 3 ವರ್ಷದಿಂದ 1 ನಿಮಿಷ 3 ವರ್ಷದಿಂದ ಇದ್ದಿದ್ದು ಇದೇ ಸರ್ಕಾರ ತಾನೆ. ಈಗ ಹೆಂಗ್ ಚೇಂಜ್ ಆಯ್ತು? ಯಡಿಯೂರಪ್ಪ ಅವ್ರು ಇದ್ರು, ಕುಮಾರಸ್ವಾಮಿ ಅವ್ರು ಇದ್ರು. ಆಗಿಲ್ದೆ ಹೋದ್ದು ಈಗ ಏನ್ ಬಂತು? ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾವ್ರೆ ಅಂತ ಯಾರು ಹೇಳ್ತಾವ್ರೆ? ಎಲ್ಲಿ ಹೇಳ್ತಾವ್ರೆ? ಯಾವಾಗ ಬಂದು ಜನಸಾಮಾನ್ಯರು ಪಬ್ಲಿಕ್ ಹೇಳಿ ಸರ್. ಒಂದ್ಸಲ ನಮ್ಮನ್ನು ಕೇಳಿಬಿಡಿ, ಪಬ್ಲಿಕ್ ಕೇಳಿ ಸರ್. ದೊಡ್ಡ ಸ್ಟಾರ್ ಹೋಟ್ಲಲ್ಲಿ 150 ರೂಪಾಯಿ 200 ರೂಪಾಯಿ ಊಟ. ಫುಟ್ಪಾತ್ ಸರ್ 30 ರೂಪಾಯಿ 40 ರೂಪಾಯಿ ಊಟ ಕೊಡ್ತೀವಿ ಸರ್. ನಾವು 30 ರೂಪಾಯಿ 40 ರೂಪಾಯಿ ಊಟ ಕೊಡ್ತೀವಿ. ನಮ್ಮನ್ಗೆ ಅವರು ಇಲ್ವಾ? ದೊಡ್ಡ ಸ್ಟಾರ್ ಈಗ ಸರ್ ತೆರವುಗೊಳಿಸ್ತಾ ಇದೀರಿ ಅಲ್ವಾ ಸರ್? ದೊಡ್ಡ ಇದೇ ಬೆಂಗಳೂರಲ್ಲಿ ಸರ್ಕಾರಿ ಇಲ್ಲೆಲ್ಲ ಸರ್ಕಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.